ಇನ್ನು ಸರ್ಕಾರಿ ನಿವಾಸದಿಂದ ಹೊರಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಕೆಲ ಆಪ್ತರ ಜೊತೆ ತೆರಳಿದ್ದಾರೆ ರಮೇಶ್ ಜಾರಕಿಹೊಳಿ. ಖಾಸಗಿ ವಾಹನದಲ್ಲಿ ಹೊರಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಸರ್ಕಾರಿ ನಿವಾಸದಲ್ಲಿ ಇರುವಂತದ್ದು ಅವರು ಮಿನಿಸ್ಟರ್ ಗಿರಿ ಏನು ಕೊಡಲಾಗಿತ್ತು, ಅದಾದ್ಮೇಲೆ ಆ ಮಿನಿಸ್ಟರ್ ಗಿರಿಯನ್ನ ಕಿತ್ಕೊಂಡಾದ್ಮೇಲೂ ಕೂಡ ಅದೇ ಒಂದು ನಿವಾಸದಲ್ಲೇ ಅವರು ಇರುವಂತದ್ದು ರಮೇಶ್ ಜಾರಕಿಹೊಳಿ ಅವರು. ಆ ಒಂದು ನಿವಾಸದಿಂದ ಹೊರಟಿದ್ದಾರೆ. ಖಾಸಗಿ ವಾಹನದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೊರ ಹೋಗಿರುವಂತದ್ದು. ಸರ್ಕಾರಿ ನಿವಾಸದಿಂದ ಹೊರಟಿದ್ದಾರೆ. ಎಲ್ಲಿಗೆ ಹೋದ್ರು, ಏನ್ ಮಾಡ್ತಾ ಇದ್ದಾರೆ, ಏನು ಎತ್ತ ಅದು ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಅವರಂತೂ ಶಾಸಕರ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ದ್ವಿಗುಣ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಈಗ ಆಲ್ರೆಡಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾನೊಬ್ನೇ ಅಂತೂ ರಾಜೀನಾಮೆ ಕೊಡೋದಿಲ್ಲ, ಬಲ್ಕ್ ಆಗಿ ರಾಜೀನಾಮೆ ಕೊಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು. ಸೊ ಹೀಗಾಗಿನೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ನಡೆ. ಏನ್ ಮಾಡ್ತಾರೆ, ಏನು ಎತ್ತ, ಸರ್ಕಾರವನ್ನ ಕೆಡುತ್ತಾರ, ಅಷ್ಟು ಸಪೋರ್ಟ್ ಇರುವಂತ ಶಾಸಕರ ಬಲ ಇವರ ಹತ್ರ ಇದೆಯಾ, ಎಲ್ಲ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ.